ಚಟ್ಟಳ್ಳಿ ವ್ಯಾಪ್ತಿಯಲ್ಲಿ 1 ಕೋಟಿಯ ವಿವಿಧ ರಸ್ತೆ ಕಾಮಗಾರಿಗೆ ಚೇರಳ ಶ್ರೀಮಂಗಲ ಭಗವತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಡಾ ಮಂತ್ರಗೌಡ ಕಾಮಗಾರಿಗೆ ಚಾಲನೆ ನೀಡಿದರು. ಪುರಾತನ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಚಟ್ಟಳ್ಳಿಯ ಶ್ರೀಮಂಗಲ ಭಗವತಿ ದೇವಾಲಯಕ್ಕೆ ಬಂದು ಬೇಡಿಕೊಂಡಿದ್ದು, ಗೆಲುವನ್ನು ಸಾಧಿಸುವ ಮೂಲಕ ಶಾಸಕನಾಗಿ ಆಯ್ಕೆಗೊಂಡು ದೇವಾಲಯದ ರಸ್ತೆ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡುವ ಮೂಲಕ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದೇನೆ. ಚುನಾವಣೆಯಲ್ಲಿ ರಾಜಕೀಯ ಮಾಡೋಣ, ಉಳಿದ ಸಮಯದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕಾರ್ಯನಿರ್ವಹಿಸೋಣವೆಂದರು. ಮುಂದಿನ ಚುನಾವಣೆಯಲ್ಲೂ ನಮ್ಮೊಂದಿಗೆ ಪ್ರೀತಿ ವಿಶ್ವಾಸ ಇಡಿ ಎಂದರು. ನಮ್ಮೊಂದಿಗಿನ ಉತ್ತಮ ಬಾಂಧವ್ಯ ಇದ್ದಾಗ ಮಾತ್ರ ಅಭಿವೃದ್ಧಿ ಮಾಡಲು ಸಾಧ್ಯ. ಈ ಕ್ಷೇತ್ರಕ್ಕೆ ಹೆಚ್ಚಿನ ಹಣ ಬಿಡುಗಡೆಗೊಳಿಸಿದ್ದೇನೆ. ಮುಂದಿನ ಅನುದಾನದಲ್ಲಿ ಶ್ರೀಮಂಗಲ ಭಗವತಿ ದೇವಾಲಯದಲ್ಲಿ ಸಮುದಾಯ ಭವನಕ್ಕೆ ಹಣ ಬಿಡುಗಡೆಗೊಳಿಸುವುದಾಗಿ ಭರವಸೆ ನೀಡಿದರು. ಚುನಾವಣೆ ಹಿಂದಿದ್ರಲ್ಲೂ ನನಗೆ ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಮಾಡಂತ ನಮ್ಮ ಶ್ರೀಮಂಗಲ ಮಳೆ ಭಗವತಿ ದೇವಿಯವರ ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ 2ನೇ ಬಾರಿ ಪಡಿಸ್ಕೊಂಡು, ನೀವು ಹೇಳ್ದಂಗೆ ಇವತ್ತಿನ ಹೋರಾಟನೇ ಬೇರೆ, ಅವತ್ತಿನ ಹೋರಾಟನೇ ಬೇರೆ. ಹೌದು, ಅವ್ರ ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದದಿಂದ ಒಂದು ಅವಕಾಶ ಸಿಕ್ತು, ಜನಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ತು. ಆ ಅವಕಾಶದಲ್ಲಿ ಆ ಇರೋ ಅವಧಿಲಿ ನಾವ್ ಏನ್ ಮಾಡ್ತೀವಿ ಅಂತ ಅದೇ ಉಳಿದು. ನಾವ್ ಇಲ್ದಿದ್ದಾಗ ತಲೆ ಕೆಡಿಸ್ಕೊಂಡ್ರೆ ಪ್ರಯೋಜನ ಇಲ್ಲ. ಇದ್ದಾಗ ನಾವು ತಲೆ ಕೆಡಿಸ್ಕೊಂಡು ಕೆಲಸ ಮಾಡ್ಕೊಂಡ್ರೆ ನೀವು ನಮಗೆ ಆಸ್ಪಾಸ್ ಖುಷಿ ಬಿಡಿಸಿರೋ ಸೆಕೆಂಡ್ರಿ. ನಮ್ಮ ಮನಸ್ಸಿಗೆ ಸಮಾಧಾನ ಬರಬೇಕು ಅಂತ ನನ್ನ ಅಭಿಪ್ರಾಯ. ಯಾಕಂತಂದ್ರೆ ನಾನಿದ್ದ ಟೈಮಲ್ಲಿ ನಾನು ಇದು ಮಾಡ್ತೀನಿ ಅಂತ ನನ್ನ ಸಮಾಧಾನ. ನನಗೆ ಆಶೀರ್ವಾದ ಮಾಡಿದ್ರ. ಚುನಾವಣೆ ಸಂದರ್ಭದಲ್ಲಿ ಒಗ್ಗಟ್ಟಾಗಿರಿ. ಎಲೆಕ್ಷನ್ ಬರ್ತವೆ, ಸೋಲು ಗೆಲುವು ಇದ್ದೇ ಇರ್ತದೆ. ಮಾತ್ರ ನಾವು ಇನ್ನು 4 ವರ್ಷ ನಿಮ್ ಜೊತೆಲಿ ಇರ್ತೀವಿ. ನಮ್ನ ಒಳ್ಳೆ ರೀತಿಲಿ ನಮ್ನ ಎಲ್ಲಾರು ನೋಡ್ಕೊಂಡ್ರೆ ನಾವು ನಿಮ್ನ ಯಾವ ಕಾರಣಕ್ಕೂ ನಾನು ಬಿಟ್ಕೊಡಲ್ಲ. ಆಮೇಲೆ ಅದಂತೂ ಬರಂತ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಗೆ ಪ್ರೀತಿ ತೋರಿಸಿದ್ರೆ ನಾವಂತೂ ನೀವು ಬೇಡ ಅಂದ್ರೂ ನಾವು ನಿಮ್ ತಲೆ ತಿಂತೀವಿ ಕೆಲಸದ ವಿಚಾರದಲ್ಲಿ. ಈಗ ನಾನೇ ನಿಮ್ಗೆ ಕೇಳೋ ಐಡಿಯಾಸ್ಗಳು ಹೇಳ್ಕೊಟ್ಟೆ ಇದ್ರ ಬಗ್ಗೆ, ಅದಕ್ಕೂ ನಾವು ಜವಾಬ್ದಾರಿ ತಗೋತೀವಿ. ಆಮೇಲೆ ಹಿರಿಯವರು ಯಾರು ನನ್ನ ಬಿಡೋದಿಲ್ಲ. ಆಮೇಲೆ ನಮ್ಮ ಮಿಸಸ್ಸು ಚಟ್ಟಳ್ಳಿಗೆ ಕೆಲಸ ಮಾಡ್ಲೇಬೇಕು ಅಂತ ಅವ್ರ ತಲೆಯಲ್ಲಿದೆ. ಯಾಕಂತಂದ್ರೆ ಅವ್ರದ್ದು ಫ್ಯಾಮಿಲಿ ಇಲ್ಲೇ ಇರೋದ್ರಿಂದ ನಾನು ಒಂದು ರೋಡ್ ಮಾಡಿಸಿಲ್ಲ ಅಂತ ನನಗೆ ಬೈತು. ನೆನ್ನೆ ಯಾವ ರೋಡ್ ಅಂತಂದ್ರು ಚಟ್ಟಳ್ಳಿದು ಒಂದು ರೋಡ್ ಮಾಡ್ಲಿಲ್ಲ ಅಂತ ಬೈದ್ರು. ಅದಕ್ಕೆ ಇವತ್ತು ಅವ್ರಿಗೆ ಫೋಟೋ ಫಸ್ಟ್ ಹಾಕ್ತೀನಿ ಅಂತ ಹೇಳ್ತಾ ಚಟ್ಟಳ್ಳಿ ಗ್ರಾಮಸ್ಥರಿಗೆ ನೀವು ಹೇಳ್ದಂಗೆ ಒಳ್ಳೆ. ಕಾಂಗ್ರೆಸ್ ಪಕ್ಷದ ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಶಾಸಕರಾದ ಡಾ ಮಂತ್ರಗೌಡ ಅವರು ಅಧಿಕಾರ ಅವಧಿಯ 1 ವರ್ಷ ತುಂಬಾ ಮೊದಲೇ ಕ್ಷೇತ್ರದ ಅಭಿವೃದ್ಧಿಗೆ ಚಿಂತಿಸುತ್ತಾ ಹಲವು ಅಭಿವೃದ್ಧಿ ಕಾರ್ಯವನ್ನು ಮಾಡಿದ ಹೆಮ್ಮೆಯ ಶಾಸಕರೆನ್ನಿಸಿಕೊಂಡಿದ್ದಾರೆ. ಇತರ ಎಲ್ಲಾ ಕಾಮಗಾರಿಯನ್ನು ಹೊರತುಪಡಿಸಿ ತಮ್ಮ ಕ್ಷೇತ್ರದ ಎಲ್ಲಾ ಪಂಚಾಯಿತಿಗಳ ರಸ್ತೆ ಅಭಿವೃದ್ಧಿ ಕಾರ್ಯಗಳಿಗೆ ಸರಾಸರಿ 1 ಕೋಟಿ ಹಣ ಬಿಡುಗಡೆಗೊಳಿಸುವ ಕಾರ್ಯವನ್ನ ಮಾಡಿದ್ದಾರೆ. ಮಾಡೋಣ. ಆಕ್ಚುಲಿ ನಾವು ಕಂಡಕೆರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ರಸ್ತೆಯಲ್ಲಿ ಇತ್ತು. ಅಯ್ಯಪ್ಪ ದೇವಸ್ಥಾನ ರಸ್ತೆಯಲ್ಲಿ ಇಡೀ ಚಟ್ಟಳ್ಳಿ ಪಂಚಾಯತ್ ವ್ಯಾಪ್ತಿ ಹೇಳ್ತಾ ಇದೆ. ಹೇಳಿದ್ಮೇಲೆ ಅದು 6 ವಾರ್ಡ್ ಪುನಃ ಪ್ರತ್ಯೇಕವಾಗಿ ಹೇಳ್ಬೇಕು. ಸೊ ಹಾಗಾಗಿ ಅಯ್ಯಪ್ಪ ದೇವಸ್ಥಾನ ರಸ್ತೆಯಲ್ಲಿ ಮಾಡಬೇಕು ಅಂತೇಳಿ ಆಲೋಚನೆ ಇತ್ತು. ಇಲ್ಲ ಬೇಡ, ಇಲ್ಲಿ ಮಾಡಬೇಕು ಅಂತೇಳಿ ಅವ್ರು ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಇಲ್ಲೇ ಮಾಡ್ತಾ ಇದ್ವಿ. ಸೊ ಶಾಸಕರಿಗೆ ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ, 1 ವರ್ಷಕ್ಕೆ 1 ಕೋಟಿ ಅಂತ ಹೇಳಿದಾಗ ಬಹುಶಃ 5 ವರ್ಷಗಳ ಅವಧಿಯಲ್ಲಿ ಅದೃಷ್ಟವಶಾತ್ ಇದೇ ರೀತಿ ಅನುದಾನ ಬಂದರೆ ಇನ್ಯಾವ ಬೇಡಿಕೆಗಳು ರಸ್ತೆಗಳ ಸಂಬಂಧಪಟ್ಟವಾಗಿರೋದು. ಸೊ ಆ ರೀತಿ ಆಗಲಿ, ಭಗವತಿ ದೇವರವ್ರಿಗೆ ಆಶೀರ್ವಾದ ಕೊಡಲಿ, ಆ ಶಕ್ತಿ ತುಂಬಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಹೋಗ್ತಾ ಅವ್ರು ಮತ್ತೆ ಅಭಿನಂದನೆ ಹೇಳ್ತಾ, ರಸ್ತೆ ಕಾಮಗಾರಿಯನ್ನು ಗುಣಮಟ್ಟದಿಂದ ಮಾಡಿಕೊಳ್ಳಿ. ಗುತ್ತಿಗೆದಾರರು ಫಿಕ್ಸ್ ಆಗಿಲ್ಲ, ಒಳ್ಳೆ ಗುತ್ತಿಗೆದಾರರನ್ನ. ಭಗವತಿ ದೇವಾಲಯದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಕ್ಯಾಪ್ಟನ್ ಮುಳ್ಳಂಡ ಪಿ ತಿಮ್ಮಯ್ಯ ಮಾತನಾಡಿ, ಯುವ ಶಾಸಕರಾದ ಮಂತ್ರಗೌಡ ಅವರು ಹಲವು ಅಭಿವೃದ್ಧಿ ಕಾರ್ಯವನ್ನು ಮಾಡಲು ಉತ್ಸುಕರಾಗಿದ್ದು ಎಲ್ಲರೂ ಸಹಕರಿಸಬೇಕೆಂದರು. ಈ ಹಿಂದೆ ದೇವಾಲಯ ರಸ್ತೆ ಕಾಮಗಾರಿಗೆ ಬಿಡುಗಡೆಗೊಂಡ ಅನುದಾನವನ್ನು ಸ್ಥಳೀಯ ಜನಪ್ರತಿನಿಧಿಯೊಬ್ಬರು ಒತ್ತಾಯಪೂರ್ವಕವಾಗಿ ಬೇರೆ ಕಡೆಗೆ ವರ್ಗಾಯಿಸಿದ್ದರು. ಇಂದು ಶಾಸಕರು ಈ ಕಾಮಗಾರಿಗೆ ಹಣ ಬಿಡುಗಡೆ ಮಾಡಿದ್ದಾರೆಂದು ಕಾಂಗ್ರೆಸ್ನ ಪ್ರತಿನಿಧಿ ಪುತ್ತರಿರ ಪಪ್ಪು ತಿಮ್ಮಯ್ಯ ತಿಳಿಸಿದರು. ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂತ್ರಗೌಡ, ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್, ಚಟ್ಟಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಸಿಂಧು, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಹಾಗೂ ಕೆಡಿಪಿ ಸದಸ್ಯೆ ಸುನೀತಾ ಮಂಜುನಾಥ್ ಅವರಿಗೆ ದೇವಾಲಯ ಸಮಿತಿ ಹಾಗೂ ಗ್ರಾಮಸ್ಥರ ಪರವಾಗಿ ಸನ್ಮಾನ ಮಾಡಿ ಗೌರವಿಸಲಾಯಿತು. ಮಳೆಗಾಗಿಯೂ ಊರಿಗಾಗಿಯೂ ಊರಿನ ಕೆಲಸಕ್ಕಾಗಿಯೂ ಎಲ್ಲದಕ್ಕೂ ಪ್ರಾರ್ಥನೆ ಮಾಡಿಕೊಂಡು ಅವರ ಮುಖ್ಯವಾದ ಸಮಯವನ್ನು
ಬದಿಗೊತ್ತಿ ನಮ್ಮ ಊರಿಗೆ ಬಂದು ಇಷ್ಟೆಲ್ಲ ಇದನ್ನು ಒಪ್ಪಿ ಎಲ್ಲವನ್ನು ಮಾಡಿಕೊಡ್ತೇವೆ ಅಂತ ಕೇಳಿಕೊಂಡು ಅವರನ್ನು ನಾವು ಈ ದಿವಸ ಗೌರವಿಸುವಂಥ ಸಂದರ್ಭ. ಇದೇ ರೀತಿಯಲ್ಲಿ ನಮ್ಮ ಊರಿನ ಪರವಾಗಿ ಒಂದು ಸಣ್ಣ ಆಹಾರವನ್ನು ಅವರಿಗೆ ಹಾಕಿ ದೇವರು ಒಳ್ಳೆಯದು ಮಾಡಲಿ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ.